ಹನಿ ಹನಿಗೂಡ್ದ್ರೆ ಹಳ್ಳ ತೆನೆ ತೆನೆಗೂಡ್ರೆ ಬಳ್ಳ, ಹನಿ ಹನಿಗೂಡ್ರೆ ಹಳ್ಳ ತೆನೆ ತೆನೆಗೂಡ್ರೆ ಬಳ್ಳ. ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಜಾಣ ಕೇಳಣ್ಣ. ಕೊಳ್ಳು ಜಗಳ ಬೇಡ ಹಳ್ಳಿಲಿ, ಒಂದಾಗಿ ನಾವು ಉತ್ತಾಗ ಸಿದಿಗಿದೆ ಕೈಯಲ್ಲಿ. ಸಿರಿಯಿದೆ ಕೈಯಲ್ಲಿ, ಈ ನಾಡ ಪ್ರಾಣ ಹಳ್ಳಿಲಿ. ಹೌದು, ಈ ನಾಡ ಪ್ರಾಣ ಹಳ್ಳಿಲಿ, ಬೆಳೆಸೋಣ ಸಹಕಾರ ನಮ್ಮಲ್ಲಿ. ಬೆಳೆಸೋಣ ಸಹಕಾರ ನಮ್ಮಲ್ಲಿ, ಬೆಳೆಸೋಣ ಸಹಕಾರ ನಮ್ಮಲ್ಲಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ಕೊಳ್ಳಿ. ನಾನು ತುಂಬ ಚಿಕ್ಕವಳು, ಇಲ್ಲಿ ವೇದಿಕೆ ಮೇಲಿರೋರು ಎಲ್ಲ ಕಲಾಚಾರದ ಬಗ್ಗೆ ಮಾತಾಡೋದಕ್ಕೆ, ನನ್ನ ಅಭಿಪ್ರಾಯ ಹೇಳೋದಕ್ಕೆ ನನಗೆ ಯೋಗ್ಯತೆ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಆದರೂ ನಾನು ಯಾವಾಗಲೂ ನನ್ನ ಕಾರ್ಯಕ್ರಮ ಇರುವಾಗ ಈ ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದನ್ನು ಇವತ್ತು ಒಂದು ರಿಕ್ವೆಸ್ಟ್, ಇದು ಮಾತು ಅಲ್ಲ, ಈ ನೆಕ್ಸ್ಟ್ ಜನರೇಷನ್ಗೆ ಒಂದು ರಿಕ್ವೆಸ್ಟು. ನಮ್ಮ ಹಿರಿಯವರು ಹೇಳಿಕೊಟ್ಟಂಗೆ ನಮ್ಮ ಭಾರತೀಯ ಕಲಾಚಾರವನ್ನು, ಸಂಸ್ಕೃತಿಯನ್ನು ಹೆಂಗಾದರೂ ಕಲ್ತ್ಕೊಂಡು, ಆ ಡಿಸಿಪ್ಲಿನ್ ಅಂತ ಹೇಳ್ತಾರೆ, ಇವಾಗ ಮಕ್ಕಳನ್ನು ಡಿಸಿಪ್ಲಿನ್ ಮಾಡೋದು ತುಂಬ ಕಷ್ಟ. ಅವರಿಗೆ ಆ ದಿನಚರಿಯಲ್ಲಿ ಆ ಸಂಗೀತವನ್ನು, ನಾಟ್ಯವನ್ನು, ಭಗವಂತನ ನಾಮವನ್ನು ಹೇಳ್ಕೊಡೋದು ತುಂಬ ಕಷ್ಟ. ಸೊ ಈ ಕಾಲದಲ್ಲಿ ಆ ಒಂದು ನಮ್ಮಿಂದ ಆ ಒಂದು ಕಾರ್ಯ ಆದರೆ ಅದು ದೊಡ್ಡ ಮಾತು. ಡಿಸಿಪ್ಲಿನ್ ಮಾಡೋದು ಮಕ್ಕಳನ್ನು. ಇದರಲ್ಲಿ ಒಂದು ನಾನು ಕಲ್ತ್ಕೊಂಡಿರೋದು ನಮ್ಮ ತಂದೆ ತಾಯಿಯಿಂದ, ಇದು ತುಂಬ ಸುಲಭವಾಗಿ ಮಾಡ್ಬೋದು. ಹೇಗೆ ಅಂದರೆ, ಅವರಿಗೆ ಡಿಸಿಪ್ಲಿನ್ ಮಾಡ್ತೀನಿ ಅಂತ ತುಂಬ ರೂಲ್ಸ್ ಹಾಕೋದು, ಫ್ರೀಡಮ್ ಕೊಡದಲೇ ಇರೋದು, ಈ ಥರ ಏನೂ ಮಾಡುವಂಗಿಲ್ಲ. ಒಂದೇ ಒಂದು ಹೇಳಿಕೊಟ್ರೆ ಸಾಕು, ಭಗವನ್ ನಾಮ ಚಿಂತನೆ, ಭಗವನ್ ನಾಮ ಸ್ಮರಣೆ, ನಾಮ ಪ್ರಚಾರ. ಕಲವು ಸಂಕೀರ್ತ್ಯ ಕೇಶವಂ ಅಂತ ದೊಡ್ಡವರು ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ. ಸೊ ಭಗವನ್ ನಾಮ ಹೇಳಿದ್ರೆ ಸಾಕು. ಕಲಿಯುಗದಲ್ಲಿ ಪ್ರತಿದಿನ ನಮಗೆ ಇರುವ ಇಷ್ಟ ದೇವತಾ ನಾಮವನ್ನು ಸ್ಮರಣೆ ಮಾಡಿಕೊಳ್ಳೋದು. ಅದು ಹರಿ ಇರಲಿ, ಹರ ಇರಲಿ, ದೇವಿ ಇರಲಿ, ಗೋವಿಂದ ಇರಲಿ, ಯಾರಾದರೂ ಇರಲಿ, ಕೃಷ್ಣ ಕೃಷ್ಣ ಅಂತ ಹೇಳೋದು, ಶಿವ ಶಿವ ಅಂತ ಹೇಳೋದು, ಅದು ಒಂದು ಮಾತು ಕಲ್ತ್ಕೊಂಡ್ರೆ ಮಕ್ಕಳಿಗೆ ತುಂಬ ಸುಲಭವಾಗಿ ಆ ಭಾರತೀಯ ಸಂಸ್ಕೃತಿ, ಕಲಾಚಾರ, ಅದರ ಬಗ್ಗೆ ಒಂದು ರೆಸ್ಪೆಕ್ಟು ಎಲ್ಲವೂ ಬರುತ್ತೆ. ಸೊ ಇಲ್ಲಿರುವ ಪೇರೆಂಟ್ಸ್ಗೆ ನನ್ನ ರಿಕ್ವೆಸ್ಟು, ನೆಕ್ಸ್ಟ್ ಜನ್ರೇಷನ್ ನಮ್ಮಿಂದ ಕಲ್ತ್ಕೊಂಡು, ನಮ್ಮ ಹಿರಿಯವರಿಂದ ಕಲ್ತ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅದು ಒಂದು ಮಾತನ್ನು ಹೇಳಿ ನಾನು ನನ್ನ ಧನ್ಯವಾದಗಳು. ನೋಡ್ರಿ, ಇವತ್ತಿನ ಕಷ್ಟ, ಇವತ್ತಿನ ಹಸಿವು, ಇವತ್ತಿನ ಕಷ್ಟ ಮತ್ತು ಇವತ್ತಿನ ಹಸಿವು ನನಗೆ ಜೀವನ ಕಲಿಸ್ತದೆ. ಇವತ್ತು ಕಷ್ಟ ಐತಿ, ಹಸಿವಿನಿಂದ ಬಳಲಾಕತ್ತೇನಿ ಅಂತ ಹೇಳಿ ಅದಕ್ಕೆ ಬೇರೆ ಥರ ಅದನ್ನು ಭಾವಿಸಬಾರ್ದು. ಯುವಕರಿಗೆ ಹೇಳೋದಿಷ್ಟ, ಯಾರು ಭಾಳಷ್ಟು ಕಷ್ಟಪಡ್ತಾರೋ ಅವ್ರು ಮುಂದೆ ಬರ್ತಾರೆ, ಯಾರು ಕಷ್ಟಪಡೋದಿಲ್ಲ ಅವ್ರು ಮುಂದೆ ಬರೋದಿಲ್ಲ. ಈ ಶಾರ್ಟ್ ಟರ್ಮ್ ಮೆಥಡ್ ಒಟ್ಟು ಇರೋದಿಲ್ಲ. ಯಾವತ್ತೂ ರಾಜಮಾರ್ಗದೊಳಗೆ ಹೋಗ್ಬೇಕು,
ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಮಹಲ್ಗಳಿಗೆ ಹೋಗ್ಬೇಕಂದ್ರೆ, ದೊಡ್ಡ ದೊಡ್ಡ ಅರಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ಕಂಟಿದಾರಿ ಮುಳ್ಳುದಾರಿ ಇರೋದಿಲ್ಲ. ರಾಜಮಾರ್ಗದೊಳಗೆ ನಡೆದು ಹೋಗ್ಬೇಕು, ಶಾರ್ಟ್ಕಟ್ ಏನೂ ಇರೋದಿಲ್ಲ. ಅದಕ್ಕೆ ಯಾವುದು ಶಾರ್ಟ್ಕಟ್ ವಿಚಾರ ಮಾಡಲಾರ್ದಂಗೆ ಕಷ್ಟಪಟ್ಟು ಮುಂದೆ ಬರಬೇಕು. ಮತ್ತು ಯಾವುದೇ ನೆಗೆಟಿವ್ ಥಾಟ್ ಇಟ್ಕೋಬಾರ್ದು, ಇದೇನು ಇದಾಗೋದಿಲ್ಲ ಮಾಡೋದಿಲ್ಲ ಅನ್ನುವಂಥದ್ದು ಇಟ್ಕೋಬಾರ್ದು. ಮನುಷ್ಯ ಮನಸ್ಸು ಮಾಡಿದ್ರೆ ಒಂದಂದ್ರೆ 10 IAS ಮಾಡ್ಬೋದು. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥದ್ದನ್ನು ನಂಬಿ ಬಂದವರು ನಾವು. ಅವಂದೇನು ಕಷ್ಟ ರೀ, ಅದ್ರ 100 ಪಟ್ಟು ಕಷ್ಟವನ್ನು ನಾನು ಕಷ್ಟದೊಳಗೆ ಜಳಕ ಮಾಡಿ ಕಷ್ಟದ ಅರಿಬಿನ ಹಾಕ್ಕೊಂಡು ಅದನ್ನು ಹಾಸಿ ಅದನ್ನು ಹೊತ್ಕೊಂಡು ಏನು ಎಷ್ಟು ಬ್ಯಾಡದು ಅಂಥ ಕಷ್ಟದೊಳಗೆ ನಮ್ಮನ್ನು ಬೆಳೆಸಾಳ. ಅಷ್ಟು ತ್ರಾಸಿನೊಳಗೆ ನನ್ನ ಸ್ನೇಹಿತರಿಗೂ ಗೊತ್ತು, ನನ್ನ ಕ್ಲಾಸ್ಮೇಟ್ಸಿಗೂ ಗೊತ್ತು, ನನ್ನ ಇಡೀ ಓಣಿ ಒಳಗೆ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ಅವ್ನಿಗೆ ಹೇಳಿದೆ, ನೀ ಹೋಗು ಅಲ್ಲಿ ನಮ್ಮ ಓಣ್ಯಾಗ ಒಂದು 4 ಮಂದಿನ ಕೇಳಿ ಬಾ, ಬೆಳಗಿ ಮಾಂತು ಅಂದ್ರೆ ಏನಂತೇಳಿ ಹೇಳ್ತಾರೆ ನಿನಗೆ, ನೀನು ಇಂಥದಕ್ಕೆಲ್ಲ ಹೆದರಬಾರ್ದು, ಎಂಥ ಗಂಡಸು ಅಂತ ಹೇಳಿದೆ. ಪ್ಲಸ್ ತಾಯಿಯರು ಅಂಥ ತಾಯಿ ಏನ್ರಿ, ಒಬ್ಬ ತಾಯಿ ಮಗುವಿಗೆ ವಿಷ ಕುಡಿ ಅಂತ ಹೇಳ್ತಾರ ಅಥವಾ ವಿಷ ಕುಡಿಬೇಕಂತ ಸುಮ್ಮನೆ ಇರ್ತಾರ, ತೆಗೆದವನ್ನ ಕೊಡೋದಿಲ್ಲ ತಾಯಿ ಅದಕ್ಕೆ. ಅದಕ್ಕೆ ನೀ ಎಂಥ ತಾಯವ ಅಂತ ಕೇಳಿದೆ. ಸ್ಪಷ್ಟವಾಗಿ ಹೇಳ್ತೇನೆ, ಯಾವತ್ತೂ ಹುಟ್ಟಿದ ಮೇಲೆ ಈಸಬೇಕು, ಇದ್ದು ಜಯಿಸಬೇಕು, ರೈಟ್? ಏನಾರ ಮಾಡಿ ಬದುಕಬೇಕು. ಸಾಧನೆ ಸಿದ್ಧಿಗೆ ರಂಗ್ ಇಂಪಾರ್ಟೆಂಟ್ ಅಲ್ರಿ. ಒಬ್ಬ ಹಮಾಲ ಫೇಮಸ್ ಆಗ್ತಾನೆ, ಒಬ್ಬ ಕಸ ಹೊಡೆಯೋ ಫೇಮಸ್ ಆಗ್ತಾನೆ, ಹೌದಾ ಇಲ್ಲ? PUC ಫಸ್ಟ್ ಇಯರ್ ಇದ್ದಾಗ ಮ್ಯಾಟ್ರಿಕ್ ಮುಗಿಸಿ ಫಸ್ಟ್ ಇಯರ್ಗೆ ಜಾಯ್ನ್ ಆದ್ನಲ್ಲ, ಅವಾಗ ನಮ್ಮ ಸರು, ನಾನು ಸೈನ್ಸಕ್ಕೆ ಹಚ್ಚಿದ್ದೀನಿ ರೀ, ಫಸ್ಟ್ ಕ್ಲಾಸ್ ಆದ್ಮೇಲೆ ಸೈನ್ಸ್ಗೆ ಹಚ್ಬಿಡೋದು, ನಾನು ಹಚ್ಚಿದ್ನಿ. ಫೀ ತುಂಬಕ್ಕಾಗಲಿಲ್ಲ, ಬರೀ 260 ರೂಪಾಯಿ ಇತ್ತು, 65 ರೂಪಾಯಿ ಫೀ ತುಂಬಕ್ಕಾಗಲಿಲ್ಲ. 1-2 ತಿಂಗಳು ಸಾಲಿಗೆ ಹೋಗಿ ಆಮೇಲೆ ಫೀ ತುಂಬಲಿಲ್ಲ ಅಂದ್ರೆ ಬಿಟ್ಟು ಬಿಡು ಅಂತಂದ್ರು. ನಮ್ಮ ಮನ್ಯಾಗ ಜಗಳ ತೆಗೆದ್ನಿ, ಕೊಡ್ರಿ ಅಂತೇಳಿ. ಎಲ್ಲಿಂದ ಕೊಡ್ತಾರೆ, ಸಾಲಿನ ಬಿಟ್ಟು ಬಿಡ್ನಿ ಅಂದ್ರೆ ಅವರು. ಅದಕ್ಕೆ ಆರ್ಟ್ಸಿಗೆ ಹಚ್ಚು, ಫೀ ಕಡಿಮೆ ಐತಿ ಅಂತ, ಮುಂದೆ ಏನಾರು ಒಳ್ಳೇದಾಕತ್ತೆ ಅಂತಲ್ಲ. ಕಾಲೇಜಿಗೆ ಹೋಗ್ಬೇಕು ಅನ್ನೋ ಆಸೆ ಇದ್ರೆ, ಚಟ ಇದ್ರೆ ಹೋಗು, ಆದ್ರೆ ಆರ್ಟ್ಸಿಗೆ ಹಚ್ಚು, 30 ರೂಪಾಯಿ ಐತಲ್ಲಿ ಅಂತ. ಸೊ 30 ರೂಪಾಯಿ ಫೀ ಕೊಟ್ಟು ಅಲ್ಲಿ ಸಾಲಿಗೆ ಹಚ್ಚಿರ ನನ್ನ ಹೋದ್ನಿ. ಅಲ್ಲಿ ನಾನು ಸ್ವಲ್ಪ ಶಾಣೆ ಇದ್ದೀನಿ ಅಂತ ಮ್ಯಾಟ್ರಿಕ್ ಅನ್ಸಿತ್ತು ಲಾಸ್ಟಿಗೆ. ಅಲ್ಲ, ಮ್ಯಾಟ್ರಿಕ್ದೊಂದು ಭಾಳ ದೊಡ್ಡ ಕಥೆ ಅದ, ಅದು ಸಪ್ರೇಟ್ ಒಂದು ಎಪಿಸೋಡ್ ಹಾಕೈತೆ ಹೇಳಿದ್ರು 1 ತಾಸಿಂದ, ಅದನ್ನ ಹೇಳಲ್ಲ ಇಲ್ಲಿ. ಇಲ್ಲ, ಅಲ್ಲಿ ಮ್ಯಾಟ್ರಿಕ್ನೊಳಗೆ ನನಗೆ ಆ್ಯಕ್ಚುಲಿ 1ನೇ ತಲಿಂತ್ರ 9ನೇ ತನ ನಾನು ಒಟ್ಟ ಪಾಸ್ ಆಗಿದ್ದಿಲ್ಲ. ನನ್ನನ್ನು ಬರೀ ಪಾಸ್ ಮಾಡ್ತಿದ್ರು. ಅಷ್ಟು ದಡ್ಡ ಇದ್ದೆ, ಮತ್ತು ನಾನು ದಡ್ಡ ಅಂತ ಒಪ್ಕೊಂಡಿದ್ದೆ. ಆದ್ರೆ ಒಂದು ಇವೆಂಟ್ನೊಳಗೆ ನಮ್ಮ ಎಲ್ಲ ಸ್ನೇಹಿತರು ಒಂದು ನಿರ್ಧಾರ ಮಾಡೀನಿ, ಒಮ್ಮೆ ಪಾಸ್ ಆಗಲ್ದವ, ಪಾಸ್ ಮಾಡೋದು ಬೇರೆ, ಪಾಸ್ ಆಗೋದು ಬೇರೆ. ಐ ವಾಸ್ ಪಾಸ್ಡ್. ಸೊ ಅವತ್ತು ನಿರ್ಧಾರ ಮಾಡಿ ಯಾರು ನನ್ನ ನೋಡಿ ನಕ್ಕಿದ್ರಲ್ಲ, ಯಾರು ನಮ್ಮ ದೋಸ್ತರು ಇದ್ರಲ್ಲ, ಅವ್ರ ಕಡೆನ ಕೋಚಿಂಗ್ ತೊಗೊಂಡು ಅವ್ರದ್ದು ಬುಕ್ಸ ಗೈಡ್ಸ ನೋಟ್ಸ ಇಸ್ಕೊಂಡು ಒಂದೊಂದು ಅಭ್ಯಾಸ ಮಾಡ್ಕೊತ. ಇಂಗ್ಲೀಷು ಗಣಿತ ಏನೂ ಬರ್ತಿದ್ದಿಲ್ಲ, 100ಕ್ಕೆ 13 ತೊಗೊಂಡು ಅವ್ನು ಗಣಿತನ. ಸೊ ಅದನ್ನೆಲ್ಲ ಕಲ್ಕೊಂಡು SSLC ಒಳಗೆ ನಾನು ನಿಯರ್ಲಿ 70% ಮಾರ್ಕ್ಸ್ ತೊಗೊಂಡೆ. ಮತ್ತು ವಿಶೇಷ ಏನಂದ್ರೆ, ಯಾರ್ಯಾರು ನಕ್ಕಿದ್ರಲ್ಲ ಅವ್ರು ಎಲ್ಲರಿಗಿನ ಎಲ್ಲ ವಿಷಯದೊಳಗೆ 1, 2, 3 ಮಾರ್ಕ್ಸ್ ಜಾಸ್ತಿ ತೊಗೊಂಡೆ, ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್ನೊಳಗೆ ಅವ 96 ಏನೋ ತೊಗೊಂಡ, ನನಗೆ 63 ಬಂದು. 63 ಗಾಡ್ದಲ್ಲ ನನಗೆ ಫೇಲ್ ಆದವಂಗ 13, 63 ಅಲ್ಲೇ. ಸೊ ಮ್ಯಾಟ್ರಿಕ್ನೊಳಗೆ ಅನ್ಸಿತ್ತು ನಾ ಶಾಣೆ ಇದ್ದೀನಿ ಅಂತ. ನಾನು ಸೈನ್ಸಿಗೆ ಹೋದ್ನಿ, ಹಚ್ಚಕ್ಕಾಗಲಿಲ್ಲ, ಆರ್ಟ್ಸಿಗೆ ಹಚ್ಚಿದ್ರು. ಅಲ್ಲಿ ಸೋಷಾಲಜಿ ಮಾಸ್ತರ್ ಒಬ್ಬರಿದ್ದರು, ನಾರಾಯಣ್ಕರ್ ಸರ್ ಅಂತ ಹೇಳಿ. ಅವರು ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಸೋಷಾಲಜಿ ಅಂತ ಹೇಳಿದ್ರು. ಅದರೊಳಗೆ ಒಂದು ಪಾಯಿಂಟ್ ಏನಂದ್ರೆ, ಈ ಸೋಷಾಲಜಿ ಅಭ್ಯಾಸ ಮಾಡಿದವರು ಮುಂದೆ IAS ಪರೀಕ್ಷೆ ಕುಂದಿರಬಹುದು ಅಂದರು. IAS ಅಂದ್ರೆ ಏನು? ಅಲ್ಲಿವರೆಗೆ ನಾನು ಒಂದು ಲೆಕ್ಚರ್ ಆಗಿದ್ರೆ ಅಥವಾ ಒಂದು ಟೀಚರ್ ಆದ್ರೆ ಸಾಕಪ್ಪ ಅಂದ್ಕೊಂಡಿದ್ದೆ. ಈ IAS ಅಂದ್ರೆ ಏನು ಅಂತ ಹೋಗಿ ಕೇಳಿದೆ. IAS ಅಂದ್ರೆ ಹಿಂಗಿರ್ತತಿ, IAS ಆದವರು DC ಆಗ್ತಾರೆ. DC ಅಂದ್ರೆ ಏನು? ಓ ಹಿಂಗೆ. ನಾವು ಒಂದು ಊರು ಬಿಟ್ಟು ಹೊರಗೆ ಹೋದವಲ್ಲ, ನಾನು ರಾಮದುರ್ಗ ಹೊಸ್ಲಾ ಮೆಟ್ಟಿ ಹೊರಗೆ ಹೋದವಲ್ಲ. ಹೌದಲ್ಲ, ಭಾರಿ ಎತ್ತು ಇದು ಆದ್ರೆ ಚಲೋ ಆಕತಿ ಅಂತ ಹೇಳಿ. ಯಾಕಂದ್ರೆ ಭಾಳಷ್ಟು ಕಿತ್ತುತ್ತಿನೋ ಬಡತನ, ಬಹಳಷ್ಟು ಅವಹೇಳನ. ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟು ಐತಲ್ಲ, ಅದು ಜಗತ್ತಿನೊಳಗೆ ದಯವಿಟ್ಟು ಯಾರಿಗೂ ಆಗಬಾರ್ದು. ಆ ಭಗವಂತನೊಳಗೆ ಪ್ರಾರ್ಥನೆ ಮಾಡ್ಕೋತೀವಿ ನಾವು. ನಮ್ಮ ಅಣ್ತಂಬರು, ಸಮಾಜದವರು, ಅವರು ಇವರು ಬಂಧುಗಳು ಭಾಳ ಇನ್ಸಲ್ಟ್ ಮಾಡ್ಯಾರ. ನಮ್ಮ ಬಡತನನ ಅವಹೇಳನ ಭಾಳಷ್ಟು ಮಾಡ್ಯಾರ. ಈಗ ಎಲ್ಲರೂ ಹೇಳ್ತಾರೆ, ನಮ್ಮ ಕಾಕಾವ, ನಮ್ಮ ಇವಾವ ಅಂತ ಭಾಳಷ್ಟು ಮಂದಿ ಎಲ್ಲ ಹೇಳ್ತಾರೆ. ಅವಾಗ ಯಾರೂ ಇದ್ದಿಲ್ಲ ರೀ, ಭಾಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ, ಉಪವಾಸ ಮಲ್ಕೊಂಡು ಹಾಗೆ ಇದ್ವಿ. ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಗೂಟ ಹೊಡೆಯುವಂಗೆ ಒಂದು ಯಾವ್ದಾರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು. ಇದಕ್ಕಿಂತ ಬೇರೆ ಯಾವ್ದಾರ ಆದ್ರೆ ಉತ್ತರ ಆಗೋದಿಲ್ಲ. ಹಾಗಂದ್ರೆ ಇದಾಗಬೇಕು ಅಂಥೇಳಿ ಬೆನ್ನು ಹತ್ತಿ ಅಲ್ಲಿಂತ್ರ ಕನಸ್ಕೊಂಡೆ. PUC ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ ಆಯಿತು. ಸೆಕೆಂಡ್ ಇಯರ್ಗೆ ಫಸ್ಟ್ ಬಂದೆ. ಫಸ್ಟ್ ಬಂದ ಕೂಡಲೇ ಡಿಗ್ರಿ ಕಾಲೇಜಿಗೆ ಬಂದ್ವಿ. ಡಿಗ್ರಿ ಕಾಲೇಜ್ನೊಳಗೆ ಅಲ್ಲಿ ಕಾಂಪಿಟೇಷನ್ ಮಾಡಿ, ಡಿಗ್ರಿ ಕಾಲೇಜಿನ ನಮ್ಮ ದೋಸ್ತರು ಭಾಳ ಶಾಣ್ಯಾರಿದ್ರು, ಅವ್ರ ಜೊತೆ ಕಾಂಪೀಟ್ ಮಾಡಿ ಅಲ್ಲೂ ಒಂದು ಸ್ವಲ್ಪ ಏನೇನೋ ಮಾಡಿಕೊಂಡು ಒಂದು ಹಂತಕ್ಕೆ ಬಂದ್ವಿ. ಆಮೇಲೆ PGಗೆ ಹೋದ್ವಿ. PG ಒಳಗೂ KCD ಹುಡುಗರು, ಕರ್ನಾಟಕ ಕಾಲೇಜ್ ಧಾರವಾಡದವರು ಭಾಳ ತಮ್ಮನ್ನು ತಾವು ಭಾಳ ಶಾಣ್ಯಾರ ಅಂತೇಳಿ ಯೂಸ್ವಲಿ ತಿಳ್ಕೊಂಡಿರ್ತಾರೆ ಅವರು. ಆದ್ರೆ ಅಲ್ಲಿ ಜೆಂಡ ಹಾರಿಸೋರೆಲ್ಲ ಹಳ್ಳಿ ಹುಡುಗರ. ಸೊ ಅವ್ರ ಜೊತೆನೂ ಕಾಂಪೀಟ್ ಮಾಡಿದ್ವಿ.
BA ಗೋಲ್ಡ್ ಮೆಡಲ್ ತೊಗೊಂಡೆ, MA ಗೋಲ್ಡ್ ಮೆಡಲ್ ತೊಗೊಂಡೆ, ರ್ಯಾಂಕ್ ಬಂದ್ವಿ. ಅದಾದಮೇಲೆ ಒಂದು ಕಡೆಗೆ ಲೆಕ್ಚರ್ ಅಂತ ಶುರು ಮಾಡಿದ್ವಿ. ನನ್ನ ಜರ್ನಿ ಭಾಳಷ್ಟು ವಂಡರ್ಫುಲ್ ಜರ್ನಿ, ಅದನ್ನು ಕಂಟಿನ್ಯೂಸ್ ಆಗಿ. ಬಟ್ ಈ ಜರ್ನಿ ಒಳಗೆ ಆ ರೆಡ್ ಲೈಟ್ ಕಾರಿನ ಕನಸು ಒಟ್ಟ ಮರ್ತಿದ್ದಿಲ್ಲ. ಐ ಟ್ರೈಡ್ ಟು ಕಮ್ ಅಟ್ಲೀಸ್ಟ್ 1 ಇಂಚ್ ನಿಯರ್ ದಟ್ ರೆಡ್ ಲೈಟ್ ಕಾರ್ ಎವ್ರಿ ಇಯರ್. ಪ್ರತಿ ವರ್ಷ ಇಷ್ಟಿಷ್ಟರ ಸಮೀಪ ಬರ್ಕೋತ ಈ ಹಂತಕ್ಕೆ ಬಂದೀನಿ. ಇನ್ನೂ 15 ವರ್ಷ ಸರ್ವಿಸ್ ಐತಿ. ಆ ಸರ್ವಿಸ್ನೊಳಗೆ ಜನರಿಗೆ ಮತ್ತು ಸಮಾಜಕ್ಕೆ, ಬಂಧು ಬಳಗಕ್ಕೆ, ಯಾರ್ಯಾರಿಗೆ ಏನೇನು ಒಳ್ಳೇದು ಮಾಡಬೇಕಲ್ಲ ಅಷ್ಟೂ ಮಾಡಿ ಹೋಗಬೇಕು ಅಂತ ಖುಷಿ ಅನ್ನಿಸ್ತತಿ ಈಗಿನ ಪೊಸಿಷನ್. ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು, ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು. ಕರಿಮುಗಿಲೆ ಕೇಶವು, ಸೂರ್ಯ ಚಂದ್ರರೆ ನಯನಗಳು, ಸುಳಿವ ಮಿಂಚುಗಳೇ ನಗೆಯೋ, ಸಿಡಿಲು ಗುಡುಗುಗಳೆಲ್ಲ ನೀನಾಡೋ ನುಡಿಯೋ, ಮೇರು ಪರ್ವತವೇ ನೀ ಹಿಡಿದ ಗದೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ, ಅಂಜನಾತನೆಯ ವೀರಾಂಜನೇಯ ಮಾರುತಿರಾಯ. ಹನುಮಂತನ ಪಾತ್ರ ಬಹುದೊಡ್ಡ ಪಾತ್ರ. ರಾಮಾಯಣದಲ್ಲಿ ನಮ್ಮ ಗುಂಡಪ್ಪನವ್ರು ಹೇಳೋರು, ರಾಮ, ಸೀತೆ, ಲಕ್ಷ್ಮಣ ಈ ಮೂರರ ನಂತರ ಉಳಿದ ಪಾತ್ರಗಳು ಹೆಚ್ಚು ಕಡಿಮೆ ಇಲ್ಲದೆ ಹೋದರೂ ಕೂಡ ರಾಮಾಯಣ ಆಗಬಹುದಾಗಿತ್ತು. ಆದರೆ ಹನುಮಂತ ಇಲ್ಲದೆ ರಾಮಾಯಣ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಷ್ಟು ಪ್ರಮುಖ ಪಾತ್ರ ಅದು. ನೋಡಿ ಇದು ಹೇಗಿದೆ ಅಂದರೆ, ಹನುಮಂತ ರಾಮನಿಗಿಂತ ಬಹುದೊಡ್ಡವನು, ವಯಸ್ಸಲ್ಲಿ ಭಾಳ ದೊಡ್ಡವನು. ರಾಮ ಪುಟ್ಟ ಮಗು ಆಗಿದ್ದಾಗ ಆಗಲೇ ದೊಡ್ಡವನಾಗಿದ್ದವನು, ಅಷ್ಟು ಹಳುವ. ಆದರೆ ರಾಮನ ದಾಸ ಅಂತ ಒಪ್ಕೊಂಡ. ಅವನ ಬಾಲ್ಯ ಭಾಳ ಚೆಂದ. ಬಾಲ್ಯದಲ್ಲಿ ಬಹಳ ಉಪದ್ವ್ಯಾಪಿ, ಸಣ್ಣ ಮಕ್ಕಳಿರೋ ಹಾಗೆ ತುಂಬ ಚುರುಕು, ಚಟುವಟಿಕೆ. ಆಶ್ರಮದಲ್ಲಿ ಋಷಿಗಳು ತಪಸ್ಸು ಮಾಡ್ತಿರಬೇಕು, ಯಜ್ಞ ಮಾಡ್ತಿರಬೇಕು. ಇವನು ಕೀಟ್ಲೆ ಅಂದರೆ ಅಸಾಧ್ಯ ಆಗೋಯ್ತು, ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ತಾಯಿ ಅಂಜನಾದೇವಿ ಎಷ್ಟು ಹೇಳ್ಕೊಂಡ್ಲು, ಮಾಡೋ ಬೇಡ, ಗದ್ದಲ ಮಾಡಬೇಡ ಅಂತ. ಅವನು ಕೇಳೋನಲ್ಲ. ಹುಟ್ಟಿದ ತಕ್ಷಣ ಸೂರ್ಯನ ಹಿಡ್ಕೊಳ್ಳೋಕೆ ಹೋದಂಥ ಮನುಷ್ಯ, ಅಸಾಧ್ಯ ಶಕ್ತಿ ಅದು. ಅಂಥ ಮನುಷ್ಯನೇ ಕೊಡೋಕ್ಕಾಗತ್ತಾ? ಕೊನೆಗೆ ಋಷಿಗಳಿಗೆ ತಡ್ಕೊಳ್ಳೋಕ್ಕಾಗದೆ ಶಾಪ ಕೊಟ್ಬಿಟ್ರು. ನಿನ್ನ ಶಕ್ತಿ ನಿನಗೆ ಅರ್ಥ ಆಗದೆ ಹೋಗಲಿ ಅಂತ ಶಾಪ ಕೊಟ್ಟರು. ಅಂಜನಾದೇವಿ ಹೋಗಿ ಕೇಳ್ಕೊಂಡ್ಲು, ಅಯ್ಯೋ ಇರೋ ಒಬ್ಬ ಮಗ, ಅವನ ಶಕ್ತಿನೇ ಗೊತ್ತಾಗ್ಬೇಡಂದ್ರೆ ಹೆಂಗೆ ಬದುಕ್ತಾನವನು ಅಂತ. ಋಷಿಗಳು ಉಶಾಪ ಅಂತ ಕೊಡ್ತಾರೆ, ಅದಕ್ಕೊಂದು ಮೆಕ್ಯಾನಿಸಮ್ ಅದು. ಆ ಶಾಪ ತೆಗಿಯೋ ಹಾಗೆ ಅವರಂತ ನೋಡಿ, ಅವ್ನಿಗಿರಲಿ, ಅವನ ಶಕ್ತಿ ಅವನಿಗೆ ಗೊತ್ತಾಗೋದು ಬೇಡ. ಆದರೆ ಯಾವತ್ತೋ ಒಂದು ದಿವಸ ತಿಳಿದವರು, ಹಿರಿಯರು, ನಿನ್ನಲ್ಲಿ ಅಸಾಧ್ಯ ಶಕ್ತಿ ಇದೆಯೋ ಆಂಜನೇಯ ಅಂತ ಹೇಳಿದಾಗ ಶಕ್ತಿ ಬಂದುಬಿಡ್ತದೆ ಅವನಿಗೆ ಅಂತ. ಅದು ಮುಖ್ಯ. ಅವನು ಬಂದು ಸುಗ್ರೀವನ ಹತ್ರ ಇದ್ದ, ಕಿಷ್ಕಿಂದ ನಮ್ಮ ಅದಕ್ಕೆ ಹೇಳಿದ ನಾನು, ಆಂಜನೇಯ ನಮ್ಮವನು, ಕನ್ನಡದವನು, ಹಂಪಿಯಲ್ಲಿದ್ದವನು, ಆ ಪಂಪಾ ಸರೋವರದಲ್ಲಿದ್ದವನು, ಆಂಜನಾದ್ರಿ ಬೆಟ್ಟದ ಮೇಲೆ ಹುಟ್ಟಿದ್ದವನು. ನೋಡ್ಬೇಕದನ್ನು, ಅದ್ಭುತ. ಆಂಜನೇಯ ಅಂತ ಅವನು ಅಲ್ಲೇ ಹುಟ್ಟಬೇಕ್ರಿ, ಅಂಥ ಎತ್ತರದಲ್ಲೇ ಹುಟ್ಟಬೇಕು ಅವನು, ಆಗಿದ್ದವನು. ಸುಗ್ರೀವ, ವಾಲಿ ಅತ್ಯಂತ ಪ್ರೀತಿ ಅಣ್ಣ ತಮ್ಮ. ವಾಲಿಗೆ ಸುಗ್ರೀವ ಮೇಲೆ ಅಸಾಧ್ಯ ಪ್ರೀತಿ, ನಂಬಿಕೆ, ಅಷ್ಟು ಪ್ರೀತಿ. ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗ್ಬಿಡ್ತದೆ. ಒಂದು ಮಾತು ತಿಳ್ಕೊಬೇಕು ನಾವು, ಎಲ್ಲಿ ಅತ್ಯಂತವಾದ ಪ್ರೀತಿ ಇದೆಯೋ ಅದೇ ಮಾತ್ರ ದ್ವೇಷ ಆಗುವಂಥದ್ದು. ನೀವು ತಿಳ್ಕೊಳ್ಳಿ, ರಸ್ತೆ ಮೇಲೆ ಹೋಗೋರನ್ನೆಲ್ಲ ದ್ವೇಷ ಮಾಡೋಕ್ಕಾಗಲ್ಲ ನಮಗೆ. ಯಾರನ್ನು ದ್ವೇಷ ಮಾಡ್ತೀವಿ ಹೇಳಿ? ಯಾರ ಬಗ್ಗೆ ತುಂಬ ಆತ್ಮೀಯತೆ ಇತ್ತೋ ಅವರು ಸಿಡಿದು ಬೇರೆ ಬಂದಾಗ ದ್ವೇಷ ಆಗೋಕ್ಕೆ ಶುರು ಆಗುತ್ತೆ. ಅಣ್ತಮ್ಮಂದರು ದ್ವೇಷ ಆಗೋದು ಎದಕ್ಕೆ? ಜೊತೆಗೆ ಬೆಳೆದವರು ಅವರು, ಯಾವುದೋ ಒಂದು ಕಾರಣಕ್ಕೆ ಬೇರೆ ಆಗ್ತಾರೆ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲೇ ದ್ವೇಷ ಹುಟ್ಟೋದು. ಒಂದು ಕಾರಣ, ಯಾವನೋ ರಾಕ್ಷಸ ಬಂದ ಅಂತ ಅವನು ಕೊಲ್ಲಬೇಕು ಅಂತ ವಾಲಿ ಹೋದ. ಯುದ್ಧ ಆಯಿತು, ಭಾಳಷ್ಟು ದಿವಸ ಯುದ್ಧ ಆಯಿತು. ಆಮೇಲೆ ಗುಹೆಯಿಂದ ರಕ್ತ ಬರೋಕ್ಕೆ ಶುರು ಆಯಿತು. ಕತೆ ಹೇಳೋದೇನು ಬೇಕಿಲ್ಲ. ಅಣ್ಣ ಸತ್ತು ಹೋದ ಅಂತ ಗುಹೆಗೆ ಮುಚ್ಚಳ ಹಾಕಿ ಬಂದುಬಿಟ್ಟ. ಅವನು ಗುಹೆ ಮುಚ್ಚಿ ಬಂದುಬಿಟ್ಟ, ತಾನೇ ರಾಜ ಆಗಿಬಿಟ್ಟ. ಆಗ ಸುಗ್ರೀವ ರಾಜ ಆದಾಗ ವಾಲಿ ಬರ್ತಾನೆ, ಅವನು ಸುಗ್ರೀವನು ದೇಶ ಬಿಟ್ಟು ಓಡಿಸ್ತಾನೆ, ಹೋಗು ಅಂತ. ಒಂದು ಸಣ್ಣ ಪ್ರದೇಶದಲ್ಲಿ ಇರ್ತಾನೆ ಸುಗ್ರೀವ. ಯಾಕಂದರೆ ಅಲ್ಲಿ ಯಾಕೆ ಹೋಗಲ್ಲ ಅಂದರೆ ಅದೊಂದು ಶಾಪ ಇದೆ. ಒಬ್ಬ ರಾಕ್ಷಸನ ಕೊಂದು ಒಗೆದಿದ್ದ, ಅಲ್ಲಿ ತಪಸ್ವಿಗಳು ಶಾಪ ಕೊಟ್ಟರು, ಈ ಜಾಗದಲ್ಲಿ ವಾಲಿ ತಲೆ ಇಟ್ಟರೆ, ಕಾಲಿಟ್ಟರೆ ಅವನು ತಲೆ ಸಿಡಿದು ಹೋಳಾಗ್ತದೆ ಅಂತ. ಆ ಜಾಗಕ್ಕೆ ಮಾತ್ರ ಹೋಗ್ತಿರಲಿಲ್ಲ, ಅಲ್ಲಿ ಮಾತ್ರ ಸುಗ್ರೀವ ಕೂತ್ಕೊಂಡಿದ್ದ. ಅವನಿಗೆ ಮಂತ್ರಿ ಆಗಿದ್ದವನು. ಯಾವಾಗಲೂ ನಾನು ಹೇಳೋದಿದು, ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಕ್ಕಿದ್ದಾರೋ ಅಲ್ಲಿ ರಾಜರು ಯಶಸ್ವಿಯಾಗಿದ್ದಾರೆ, ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಗಲು ರಾಜರು ಫೇಲ್ ಆಗಿದ್ದಾರೆ. ರಾಜನಷ್ಟೇ ಜವಾಬ್ದಾರಿ ಮಂತ್ರಿದಿರಬೇಕಾದದ್ದು. ಆಂಜನೇಯನಂಥ ಅದ್ಭುತ ಶಕ್ತಿ ಇರೋ ಮನುಷ್ಯ ನಂಬಕ್ಕೆ ಸಾಧ್ಯ ಇಲ್ಲ, ಮಂತ್ರಿಯಾಗಿದ್ದ. ಆಗ ಒಂದು ಸಲ ರಾಜ್ಯದಿಂದ ಬಹಿಷ್ಕೃತರಾಗಿ ಬಂದವರು ಇವರು. ರಾಮ ಹುಡ್ಕೊಂಬಂದ, ಕಬಂದ ಹೇಳ್ತಾನೆ, ಹೋಗು ದಕ್ಷಿಣಕ್ಕೆ ಹೋಗು, ಕಿಷ್ಕಿಂಧೆಗೆ ಹೋಗು, ಅಲ್ಲಿ ನಿನಗೆ ಸುಗ್ರೀವ ಸಿಗ್ತಾನೆ, ಅವನೇನು ಹೆಂಡ್ತಿನ ಹುಡ್ಕೋಕ್ಕೆ ಸಹಾಯ ಮಾಡ್ತಾನೆ ಅಂತ. ಇವನು ಅಸಹಾಯಕನಾಗೇ ಬಂದವನು ರಾಮ, ಹೆಂಡ್ತಿನ ಹುಡ್ಕೊಂಡು ಬಂದವನು.
ಇಲ್ಲೇ ಸುಗ್ರೀವ ತನ್ನ ರಾಜ್ಯ ಅಲ್ಲ ಹೆಂಡ್ತಿನೂ ಕಳ್ಕೊಂಡವನು ಇವನು. ರುಮೆ ವಾಲಿ ಜೊತೆಗಿದ್ಲು. ಆಗ ಆಂಜನೇಯ ಮಾಡುವಂಥ ಕೆಲಸ ಭಾಳ ಅದ್ಭುತ ಮಾತದು. ಅವರಿಬ್ಬರು ಬರೋದು ಕಾಣಿಸುತ್ತೆ, ರಾಮ ಲಕ್ಷ್ಮಣರು. ಬೆಟ್ಟದ ಮೇಲೆ ಕೂತಂಥ ಸುಗ್ರೀವ ಹೇಳ್ತಾನೆ, ಯಾರೋ ಬಂದಿದ್ದಾರೆ, ಬಹುಶಃ ವಾಲಿನೇ ಕಳಿಸಿರ್ಬೇಕು, ಯಾರನ್ನೋ ನಮ್ಮನ್ನು ಹೊಡೆಯೋಕ್ಕೆ ಕಳಿಸಿರ್ಬೇಕು, ನೋಡ್ಕೊಂಬ ಅಂತ. ಆಂಜನೇಯ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಹೋಗ್ತಾನೆ. ಅಲ್ಲಿ ನಿಂತ್ಕೊಂಡು ನೀವು ಯಾರು, ಎಲ್ಲಿಂದ ಬಂದಿರಿ ಅಂತ ಕೇಳ್ತಾನೆ. ಆ ಮಾತುಗಳಿಗೆ ಎಷ್ಟು ಛಂದ. ರಾಮ ಹೇಳ್ತಾನೆ, ಇವನಷ್ಟು ಅದ್ಭುತವಾಗಿ ಮಾತಾಡೋನು ನಾನು ಕಾಣಲಿಲ್ಲಪ್ಪ. ಇವನು ವೇದವಿದ, ಎಲ್ಲ ವೇದಗಳನ್ನು ಸಾಧಿಸಿಕೊಂಡಿದ್ದಾನೆ, ಸಾಮವೇದ ತಿಳ್ಕೊಂಡಿದ್ದಾನೆ, ಮಾತಿನಲ್ಲಿ ಒಂದು ತಪ್ಪು ಬರಲಿಲ್ಲ, ಸರಾಗವಾಗಿ ಮಾತಾಡ್ತಾನೆ, ಒಂದು ದೋಷ ಇಲ್ಲ, ಧ್ವನಿ ಏರಿಳಿತ ಸರಿ ಇದೆ, ಎಷ್ಟು ವರ್ಣನೆ ಮಾಡ್ತಾನೆ ಅಂದರೆ ಇಂಥ ಮಾತುಗಾರ ನಾನು ಕಾಣಲಿಲ್ಲ ಅಂತ ರಾಮ ಹೇಳ್ತಾನೆ. ಆಮೇಲೆ ನೀವ್ಯಾರು ಅಂತ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ ನೀ ಹೇಳು ಯಾರು ನಾವು ಅಂತ. ಲಕ್ಷ್ಮಣ ವರ್ಣನೆ ಮಾಡ್ತಾನೆ, ನಾನು ದಶರಥ ಮಕ್ಕಳು, ಇವನು ರಾಮ, ನಾನು ಲಕ್ಷ್ಮಣ ಅಂತ. ಒಂದೇ ಕ್ಷಣಕ್ಕೆ ಇವನು ರಾಮ ಅಂತ ಗೊತ್ತಾದ ತಕ್ಷಣ ಆಂಜನೇಯ ತನ್ನ ಮೊದಲಿನ ರೂಪಕ್ಕೆ ಬಂದು ಹೇಳ್ತಾನೆ, ರಾಮ ನೀನೇ ನನ್ನ ದೇವರು, ನನ್ನ ದೈವ, ನೀನೇ ದೇವರು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ ನಾನು, ನೋಡೋಕ್ಕೆ ಅವಕಾಶ ಇರಲಿಲ್ಲ ಪ್ರಭು, ಬಂದಿಯಲ್ಲ ಅಂತ ಸರೆಂಡರ್ ಆಗ್ತಾನೆ. ಇದು ಅದ್ಭುತ ಮಾತು ಅನಿಸುತ್ತೆ ನನಗೆ. ಒಮ್ಮೆ ಮೊದಲು ನೋಡಲಾರದಂಥ ಮನುಷ್ಯನನ್ನು, ಇದು ಬಹಳ ಅದ್ಭುತ ಶಕ್ತಿ. ಇದು ನೋಡೇ ಇಲ್ಲ ರಾಮನ ಗುಣಗಳನ್ನು ಕೇಳಿದ್ದಾನೆ, ಅವನು ಗುರು ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ನೋಡಲಾರ್ದೆ. ಈಗಿನ ಕಾಲದಲ್ಲಿ ನಿಮಗೆ ಬೇಕಾದ ಸವಲತ್ತುಗಳಿದ್ದಾವೆ, ಟೆಲಿಫೋನ್ ಇದೆ, ಟೆಲಿವಿಷನ್ ಇದೆ, ಏನು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾತಾಡ್ಬೋದು ಯಾರ ಜೊತೆಗೆ. ಆಗಿನ ಕಾಲದಲ್ಲಿ ಇರಲಿಲ್ಲಲ್ಲ. ಬರೀ ರಾಮನ ಶಕ್ತಿಯನ್ನು ದೂರದಿಂದ ಕೇಳಿ ಅವನು ತಾನ ದಾಸ ಅಂತ ಒಪ್ಕೊಂಡ್ಬಿಟ್ನಲ್ಲ ಹನುಮಂತ. ಅದ್ಭುತ ಅಲ್ವಾ? ಮೊದಲೇ ಸಲ ನೋಡಿದ್ದು ರಾಮನ, ಕಾಲಿಗೆ ಬೀಳ್ತಾನೆ, ನಾನು ನಿನ್ನ ಶಿಷ್ಯ ಅಂತ. ಹೌದಾ ಮಾರಾಯ, ನೀನು ಹೆಂಗೆ ಶಿಷ್ಯ ಆದ್ಯೋ, ನಾನು ಇಲ್ಲಿ ತಾನೆ, ನನ್ನ ಮತ್ತೊಂದು ಗುರಿ ಇಲ್ಲ ನನಗೆ, ನಿನ್ನ ಜೊತೆಗೆ ಇರಬೇಕಾದದ್ದು. ಅವರಿಬ್ಬರನ್ನ ಹೆಗಲ ಮೇಲೆ ಹೊತ್ಕೊಂಡು ಸುಗ್ರೀವನ ಕಡೆ ಬರ್ತಾನೆ, ಪರಿಚಯ ಮಾಡಿಸ್ತಾನೆ, ಒಪ್ಪಂದ ಆಗತ್ತೆ. ಅವನ ಮೂಲಕ ಸೀತೆಯನ್ನು ಹುಡುಕುವಂಥದ್ದು. ರಾಮಾಯಣದಲ್ಲಿ ಸುಂದರಕಾಂಡ ಅಂತದ್ದು ಭಾಗ ಬರ್ತದೆ. ಸುಂದರಕಾಂಡ ಪೂರ್ತಿ ಹನುಮಂತನ ಕಾಂಡನೇ ಅದು. ಸುಂದರಕಾಂಡ ಅದು ಹೆಸರೇ ಎಷ್ಟು ಚಂದ, ಸುಂದರಕಾಂಡ. ಆದ ಕಾರಣದಂದರೆ ಆಂಜನೇಯ ರಾಮನ ಹೆಂಡತಿ ಸೀತೆಯನ್ನು ಹುಡುಕೊಂಡು ಲಂಕೆಗೆ ಹೋಗುವಂಥ ಪ್ರಸಂಗ, ಅಲ್ಲಿಂದ ಬರುವಂಥದ್ದು, ಇಬ್ಬರನ್ನು ಸೇರಿಸುವಂಥ ಕೆಲಸ. ಆದ್ದರಿಂದ ಸುಂದರಕಾಂಡ ಅಂತದ್ದು. ಅಲ್ಲಿ ಹೋದಾಗ ಮತ್ತೆ ಬರುತ್ತದೆ, ಸಮುದ್ರ ದಾಟಬೇಕು. ಎಲ್ಲ ಕೋತಿಗಳಾಗಿ ಅವನು ಹೇಳ್ತಾನೆ, ನನಗೆ ಆಗೋಲ್ಲ ಅಂತ ಅಂದ್ಬಿಡ್ತಾನೆ. ಎಲ್ಲರೂ ಹೇಳ್ತಾರೆ ಹಾರೋಕ್ಕಾಗಲ್ಲ ಅಂತ, ಇವನು ಅಂತ ನನಗೂ ಹಾರೋಕ್ಕಾಗಲ್ಲ ಅಂತಾನೆ. ಅವಾಗ ಅಲ್ಲಿ ಜಾಂಬು ಅಂತ ಕೂತವನು ಹೇಳ್ತಾನೆ, ಆಂಜನೇಯ ನಿನಗೆ ಗೊತ್ತಿಲ್ಲ ನಿನ್ನ ಶಕ್ತಿ ಅಂಥದ್ದು ಅಂತೇಳಿ. ಇದು ಭಾಳ ಮುಖ್ಯದ ಮಾತು ಹೇಳಬೇಕು ನಾನು. ಶಕ್ತಿ ನಿನಗೆ ಗೊತ್ತಿಲ್ಲ, ನಿನ್ನ ಅಸಾಧ್ಯ ಶಕ್ತಿ ಇದು ಋಷಿಗಳ ಶಾಪ ಆಯಿತು, ಅದು ಹೋಯ್ತು, ಈಗ ಹಾರು ಅಂತಾನೆ. ಒಂದೇ ಸಲ ಆಕಾಶದ ಹತ್ರ ಬೆಳ್ಕೊಂಬಿಟ್ಟು ಒಂದೇ ನೆಗೆತಕ್ಕೆ ಹಾರಿ ಹೋಗ್ತಾನೆ. ಇಲ್ಲಿ ಒಂದು ವಿಷಯ ನಾನು ಹೇಳಬೇಕಾದ್ದು, ತರುಣರಿಗೆ ಭಾಳ ಮುಖ್ಯವಾದದ್ದು. ಏನೋ ಒಂದು ಕಲ್ಪನೆ ಮಾಡಿಕೊಂಡಾಗ, ಒಂದು ಪ್ರಯತ್ನ ಮಾಡೋಕ್ಕೆ ಹೋಗ್ತೀನಿ, ಆಗದೆ ಹೋದಾಗ ತುಂಬ ನಿರಾಶೆ ಮಾಡ್ಕೊಂಡ್ಬಿಡ್ತೀವಿ ಹುಡುಗರೆಲ್ಲ. ಈಗ ಅಯ್ಯೋ ಆಗಲ್ಲ ಬಿಡಿ ಸರ್, ನಮ್ಮ ಕಡೆಯಿಂದ ಆಗಲ್ಲ ಬಿಡಿ ಸರ್, ನಿರಾಶೆ ಆಗ್ತಾರೆ, ಡಿಸಪಾಯಿಂಟ್ ಆಗ್ತಾರೆ, ಫ್ರಸ್ಟ್ರೇಷನ್ ಆಗ್ತದೆ. ಆಂಜನೇಯ ಒಂದು ಮಾದರಿ ಆಗ್ತಾನೆ ನಿಮಗೆ. ಅವನು ಲಂಕೆಗೆ ಹೋದಾಗ ಒಂದು ಇಂಚು ಬಿಡದೆ ಲಂಕೆ ಹುಡುಕ್ತಾನೆ ಎಲ್ಲ ಕಡೆನೂ, ಸೀತೆ ಕಾಣಿಸೋಲ್ಲ. ನಿರಾಶೆ ಆಗಿಬಿಡ್ತದೆ ಅವನಿಗೆ. ವಿಚಾರ ಮಾಡ್ತಾನೆ, ನಾನು ವಾಪಸ್ ಹೋಗಿ ಏನು ಮಾಡಲಿ, ರಾಮನಿಗೆ ಹೇಳಿ ಸೀತೆ ಸಿಗಲಿಲ್ಲ ಅಂದರೆ ಏನಂತ ಹೇಳೋದು. ಮರುಕ್ಷಣ ಅಂತಾನೆ ಆಂಜನೇಯ, ಅನಿರ್ವೇದ ಅಂತ. ಅಂದರೆ ನಾನು ನಿರಾಶೆ ತಗೋಬಾರ್ದು, ಹುಡುಕ್ಬೇಕಿನ್ನು. ನಿರಾಶೆ ಎಷ್ಟು ಚಂದ ಮಾತು. ನಿರಾಶೆ ಸಾಧಕನಿಗೆ ಒಪ್ಪತಕ್ಕ ಮಾತಲ್ಲ. ಸಾಧಕನಾದ ನಿರಾಶೆ ಪಡಬಾರ್ದು. ತೊಂದರೆ ಆಗ್ಬೋದು, ಕಷ್ಟ ಆಗ್ಬೋದು, ಕೆಲಸ ಆಗಲಿಕ್ಕಿಲ್ಲ, ನಿರಾಶೆ ಮಾಡ್ಕೋಬಾರ್ದು. ಹಾಗೆ ಹೇಳಿದವನು ಏನು ಮಾಡ್ತಾನೆ, ಇನ್ನೊಂದು ಜಾಗ ರಾವಣನ ಅರಮನೆಗೆ ಹೋಗ್ತಾನೆ. ಒಳಗಡೆ ಹೋಗಿ ಎಷ್ಟೋ ಜನ ಸ್ತ್ರೀ ಇರ್ತಾರೆ, ನೋಡ್ತಾನೆ. ಅಲ್ಲಿ ಮಂಡೋದರಿ ಮಲ್ಕೊಂಡಿರ್ತಾಳೆ, ಈಗಿನೇ ಇರಬೇಕು ಅಂತಾನೆ. ಅಲ್ಲ, ಈಗ ಆರಾಮ್ ನಿದ್ದೆ ಮಾಡ್ತಾಳೆ ರಾಮನ ಬಿಟ್ಟಾಕೆ ಅಂತ ಹೊರಗೆ ಬರ್ತಾನೆ. ಮತ್ತೆ ನಿರಾಶೆ, ನಾನು ಏನು ಸನ್ಯಾಸ ಆಗಿಬಿಡ್ಬೇಕು, ಇಲ್ಲೇ ಲಂಕೆಯಲ್ಲಿ ಇದ್ಬಿಡ್ಬೇಕು, ವಾಪಸ್ ಹೋಗಬಾರ್ದು ಅಂದ್ಕೋತಾನೆ. ಮತ್ತೆ ಚೂರು ಮಾಡ್ತಾನೆ, ಇನ್ನೇನಾದರೂ ಜಾಗ ಉಳಿದಿದೆಯಾ ಅಂತ. ಅಲ್ಲಿಗೆ ಹೋಗ್ತಾನೆ. ಅಶೋಕವನಕ್ಕೆ ಹೋಗಿ ಸೀತೆಯನ್ನು ನೋಡಿ ಮೇಲೆ ಕೂತು ಕಾಯ್ತಾನೆ, ತನ್ನ ಅವಕಾಶವನ್ನು ಕಾಯ್ದು. ಎಷ್ಟು ಬುದ್ಧಿವಂತಿಕೆ ಒಂದು. ನಿಧಾನಕ್ಕೆ ರಾಮನನ್ನು ವರ್ಣನೆ ಮಾಡಿ ಕೆಳಗೆ ಬಂದು ಸೀತೆ ಹತ್ತಿರ ಮಾತಾಡಿ ಆಕೆಗೆ ತನ್ನ ರಾಮನಿಂದ ತಂದಂಥ ಉಂಗುರವನ್ನು ಕೊಟ್ಟು ಆಕೆ ಕೊಟ್ಟಂಥ ಚೂಡಾಮಣಿಯನ್ನು ತೊಗೊಂಡು ವಾಪಸ್ ಬರ್ತಾನೆ. ದಯವಿಟ್ಟು ಗಮನಿಸಿ, ಯಾಕೆ ಆಂಜನೇಯ ದೊಡ್ಡವನಾಗ್ತಾನೆ ನಮಗೆ ಅಂತಂದರೆ, ಆತನ ಬುದ್ಧಿವಂತಿಕೆ ಒಂದು, ಸಮಯ ಪ್ರಜ್ಞೆ. ಅವನು ಹೇಳ್ತಾನೆ ಸೀತೆಗೆ, ಬಂದ್ಬಿಡು ಸೀತೆ, ಕತ್ಕೊಂಡು ಹೋಗ್ಬಿಡ್ತೀನಿ ಅಮ್ಮ, ನಿನ್ನ ಹೆಗಲ ಮೇಲೆ ಕೂತ್ಕೊಂಡ್ಬಿಡು, ಹೇಗೆ ಬಂದು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ಸಾಯಂಕಾಲ ಹೊತ್ತಿಗೆ ರಾಮನ ಸೇರ್ಕೊಂಡ್ಬಿಡ್ತೀಯ ನೀನು ಅಂತ. ಆಮೇಲೆ ಹೇಳ್ತಾನೆ, ಹಂಗಲ್ಲ,
ನನ್ನ ರಾಮ, ಸೀತೆ ಹೇಳ್ತಾಳೆ, ರಾಮ ಹೀಗೆ ಯಾರ್ದೋ ಬೆನ್ನ ಮೇಲೆ ಕೂಡಿಸ್ಕೊಂಡು ಹೋಗೋದನ್ನ ಇಷ್ಟಪಡಲ್ಲ, ಅವನು ಬಂದು ರಾವಣನ್ನು ಕೊಂದು ನಾನು ಬಿಡಿಸ್ಕೊಂಡು ಹೋಗಲಿ ಅಂತ. ಆದ್ದರಿಂದ ಆಂಜನೇಯನ ಪಾತ್ರ ಎಷ್ಟು ದೊಡ್ಡದು ಅಂತ ಒಂದೇ ಒಂದು ಸಮರಿ ಹೇಳಬೇಕು. ಯುದ್ಧ ಮುಗಿದ ಮೇಲೆ ಅಯೋಧ್ಯೆಗೆ ಬರ್ತಾರೆ. ಇದು ಬಹುದೊಡ್ಡ ಮಾತು ಆಂಜನೇಯನ ಬಗ್ಗೆ ಹೇಳಬೇಕಾದದ್ದು. ಅಯೋಧ್ಯೆಗೆ ಬಂದಾಗ ಸೀತೆ ತನ್ನ ಕಡೆ ಇರುವಂಥ ರತ್ನಾಭರಣಗಳನ್ನು ಯುದ್ಧದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು ಎಲ್ಲರೂ ಕೊಡ್ತಾಳೆ. ಆಗ ರಾಮ ಎದ್ದು ತಾನು ಹಾಕ್ಕೊಂಡಂಥ ಅತ್ಯಂತ ವಿಶೇಷವಾದ ಮಣಿಹಾರವನ್ನು ಸೀತೆಗೆ ಹಾಕ್ತಾನೆ. ಸೀತೆ ತನ್ನ ಕಾಣಿಕೆ ಅದು ಸೀತೆಗೆ. ಸೀತೆ ಎಲ್ರಿಗೂ ಹಂಚಿಬಿಡ್ತಾಳೆ ಬೇರೆ ಬೇರೆ. ಕೊನೆಗೆ ಆಂಜನೇಯ ನೋಡ್ತಾಳೆ, ಏನು ಕೊಡಲಿ ಆಂಜನೇಯನಿಗೆ ಅಂತ ಕೇಳ್ತಾಳೆ. ರಾಮ ಹೇಳ್ತಾನೆ, ನೋಡು, ಆಂಜನೇಯನಿಗೆ ಏನು ಕೊಡಬೇಕು ನಾನು ತೀರ್ಮಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ನಿನಗೇನು ಅನಿಸುತ್ತೋ ಕೊಟ್ಬಿಡು ಅಂತ, ನಿನಗೇನು ಕೊಡಬೇಕೋ ಕೊಡು ಅಂತ. ಇದು ಅದ್ಭುತ ಮಾತ್ರಿ. ರಾಮ ತನ್ನ ಪ್ರೇಮದ ದ್ಯೋತಕವಾದದ್ದು ಪಣಿಯನ್ನು ಸೀತೆಗೆ ಕೊಟ್ಟಿರ್ತಾನೆ. ಸೀತೆ ಏನು ಮಾಡ್ತಾಳೆ ಗೊತ್ತಾ, ರಾಮನ ಕಡೆ ನೋಡಿಬಿಟ್ಟು ತಾನು ಹಾಕ್ಕೊಂಡಂಥ ಮಣಿ, ರಾಮ ಕೊಟ್ಟಂಥ ಮಣಿಯನ್ನು ಎತ್ತಿ ಆಂಜನೇಯನಿಗೆ ಹಾಕಿಬಿಡ್ತಾಳೆ, ಅವನು ಕೊಟ್ಬಿಡ್ತಾಳೆ. ಇದು 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 ಅದರ ಸೀತೆ ಎಷ್ಟು ಮಹತ್ವ ಕೊಟ್ಟಲು ಅವನಿಗೆ ಅಂತ. ರಾಮ ಕೊನೆಗೊಂದು ಮಾತು ಹೇಳ್ತಾನೆ, ಆಂಜನೇಯನಿಗೆ ಏನು ಕೊಡಬೇಕಪ್ಪ, ನಾವು ಏನು ಕೊಡಬೇಕು ಅಂತ ಹೇಳಿದಾಗ ಎದ್ದು ನಿಂತ್ಕೊಂಡು ನಾನು ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾನೆ, ನಾನು ನಿನಗೆ ಕೊಟ್ಟಿದ್ದೀನಿ ಅಂತ. ಇದಕ್ಕಿಂತ ದೊಡ್ಡ ಕಾಣಿಕೆ ಯಾವ ಸೇವಕನಿಗೂ ಸಿಕ್ಕಿಲ್ಲ. ನಮ್ಮ ಗುಂಡಪ್ಪನವರಿಗೆ ಹನುಮಂತನ ಮೇಲೆ ಬಹಳ ಪ್ರೀತಿ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನು ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಅವ್ರದ್ದು ಮಾತು ಹೇಳೋರು. ರಾಮ ತನ್ನ ದೈವ, ತನ್ನ ಗುರು, ತನ್ನ ದೇವರು ಅಂತೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡಿದ, ಎಷ್ಟು ಪ್ರಾಮಾಣಿಕವಾಗಿ ಆಂಜನೇಯ ಕೆಲಸ ಮಾಡಿದ ರಾಮನಿಗೆ ಅಂತಂದರೆ, ರಾಮದಾಸ ಅಂತ ಒಪ್ಕೊಂಡಿದ್ದಾನೆ. ಆದರೆ ದೊಡ್ಡವನಾದ ಹನುಮಪ್ಪ ಅಂತ ನಮ್ಮ ಗುಂಡಪ್ಪನವ್ರು ಹೇಳಬೇಕು. ಭಾರತದ ಪ್ರತಿಯೊಂದು ಹಳ್ಳಿಯಲ್ಲಿ ಹನುಮಂತನ ದೇವಸ್ಥಾನ ಇದ್ದಾವೆ, ರಾಮನ ದೇವಸ್ಥಾನ ಇಲ್ಲ. ರಾಮನ ದೇವಸ್ಥಾನದಲ್ಲಿ ಹನುಮಂತ ಇದ್ದೇ ಇರಬೇಕು, ಬೇರೆ ಹಾದಿ ಇಲ್ಲ. ಅದು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ, ಅದು ರಾಮನ ಪರಿವಾರ. ಅದು ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇದ್ದೇ ಇದ್ದಾನೆ, ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇಲ್ಲ. ಅದಕ್ಕೆ ಅವ್ರು ಹೇಳೋರು, ತನ್ನ ದಾಸತ್ವದಿಂದ ಎಷ್ಟು ದೊಡ್ಡವನಾದ ಅಂದರೆ ರಾಮನಿಗಿಂತ ಹೆಚ್ಚು ಪ್ರಸಿದ್ಧ ಆಗಿಬಿಟ್ಟ ಆಂಜನೇಯ ಅಂತ. ದಾಸತ್ವಕ್ಕೆ, ತಾನು ತೆತ್ತುಕೊಂಡಂಥ ತತ್ವಕ್ಕೆ ಒಪ್ಪಿಸಿಕೊಳ್ಳುವಂಥ ಕೆಲಸ ಆಂಜನೇಯನ ಹಾಗೆ ಆದದ್ದು ಪ್ರಪಂಚದಲ್ಲಿ ಯಾರ್ದೂ ಆಗಲಿಲ್ಲ. ಅದಕ್ಕೆ ಮನೋಜವಂ ಮಾರುತ ತುಲ್ಯ ವೇಗಂ ಅಂತ ಹೇಳ್ತಾರೆ. ಗಾಳಿಗಿಂತ ವೇಗವಾಗನು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಅಂತ. ಎಲ್ಲವನ್ನೂ ಮಾಡುವಂಥವು ಜ್ಞಾನ, ತಿಳುವಳಿಕೆ, ಸಮಯ ಪ್ರಜ್ಞೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿನಯ, ದಾಸ್ಯ ಇದನ್ನು ತೋರಿಸಿದಂಥ ಆಂಜನೇಯ ನಮ್ಮೆಲ್ಲರಿಗೂ ಒಂದು ದೊಡ್ಡ ಆದರ್ಶ ಅಂತ ಅನ್ಕೋಬೇಕು. ಒಂದು ಶಾಲೆಯಲ್ಲಿ ಪೆನ್ಸಿಲ್ ಕಳವಾಗ್ತಾ ಇತ್ತಂತೆ. ಈ ಪೆನ್ಸಿಲ್ಲು, ಪೆನ್ನು ಕಳವಾಗ್ತಾ ಇತ್ತಂತೆ. ಎಲ್ಲರಿಗೂ ಚಿಂತೆ ಆಯಿತು. ಟೀಚರು ಯಾರು ಮಾಡ್ತೀರಿ ಹೇಳಿ, ಅದು ಯಾರೂ ಸಿಗಲಿಲ್ಲ, ಗೊತ್ತಾಗಲಿಲ್ಲ. ಪ್ರಿನ್ಸಿಪಲ್ ಕಡೆ ಕಂಪ್ಲೇಂಟ್ ಹೋಯಿತು, ದಿನ ಪೆನ್ಸಿಲ್ ಕಳವಾಗ್ತದೆ, ಪೆನ್ ಕಳವಾಗ್ತದೆ, ಯಾರು ಮಾಡ್ತಾರೆ? ಇಂಥ ಒಳ್ಳೆ ಶಾಲೆ, ಕೆಟ್ಟ ಹೆಸರು ಬಂದ್ಬಿಡುತ್ತೆ ನಮ್ಮ ಶಾಲೆಗೆ, ಹುಡುಕಿ ಅಂತ ಹೇಳಿ ಒಂದು 4-5 ಜನ ಹುಡುಗರನ್ನ ಗುಂಪು ಮಾಡಿ ಪತ್ತೆ ಹಚ್ಚಿ ಅಂತ ಹೇಳಿದ್ರಂತೆ. ಒಬ್ಬ ಸಿಕ್ಕ ಹುಡುಗ, ಆ ಹುಡುಗನೇ ಕಳ್ತನ ಮಾಡ್ತಿದ್ದಾನೆ. ತೊಗೊಂಬಂದರು, ಅವ್ನು ಬ್ಯಾಗ್ ನೋಡಿದ್ರೆ ಒಂದು 50-60 ಪೆನ್ನು, ಪೆನ್ಸಿಲ್ ಇದ್ದಾವೆ. ಒಳ್ಳೆ ಮಂತನ ಹುಡುಗ ಅವನು, ದೊಡ್ಡ ಮನೆಯದ್ದು ಶ್ರೀಮಂತರ ಮಂತನ ಹುಡುಗ ಅವನು. ಕರೆದ್ರು, ಬೈದರು, ಅಪ್ಪ ಅಮ್ಮನ ಕರಿ. ಯೂಶ್ವಲ್ ರಿಯಾಕ್ಷನ್ ಅಲ್ಲ ಅದು. ತಪ್ಪು ಮಾಡಿದರೆ ಅಪ್ಪ ಅಮ್ಮ ಹೋಗ್ಬೇಕಲ್ಲಿ, ಕಟ್ಕಟ್ಟಿ ನಿಂತ್ಕೋಬೇಕು. ಅಪ್ಪ ಅಮ್ಮ ಹೋದರು, ಅವ್ರು ಸರಿಯಾಗಿ ಬೈದರು ಪ್ರಿನ್ಸಿಪಾಲ್. ಏನು ರೀ ನಿಮ್ಮ ಹುಡುಗ ಮರ್ಯಾದೆ ತೆಗಿತಾನೆ ನಮ್ಮ ಶಾಲೆದು? ಹಾಂ, ಪೆನ್ಸಿಲ್ ಕಳುವು ಮಾಡ್ತಾನೆ, ಪೆನ್ ಕಳುವು ಮಾಡ್ತಾನೆ, ಎಲ್ಲರದು ಏನು ಕಲಿಸಿದ್ರಿ ಮನೆಯಲ್ಲಿ ನೀವು ಅಂತ ಬೈದರು. ಆ ಪಾಪ ತಾಯಿ ಮುಖ ಕೆಂಪಾಗ್ಬಿಡ್ತು. ಮನೆಗೆ ಬರ್ತಾ ಒಂದು 4-5 ಪಟ ಹೊಡ್ಕೊಂಬಂದರು. ಮರ್ಯಾದೆ ತೆಗೆದುಬಿಟ್ಟೆಲ್ಲೋ ಮನೆತನದ್ದು, ಪೆನ್ಸಿಲ್ ಕಳುವು ಮಾಡ್ಬೇಕಾ ನೀನು? ಕೊಟ್ಟಿಲ್ಲ ಪೆನ್ಸಿಲ್ ನಿನಗೆ? ಬಾ ಮನೆಗೆ ಹೋದ್ಮೇಲೆ ಅಪ್ಪನಿಗೆ ಹೇಳ್ತೀನಿ ಅಂದರು. ಅಪ್ಪ ಸಾಯಂಕಾಲ ಆಫೀಸಿಂದ ಬಂದರು. ಅಮ್ಮ ತಳ್ಳಿದ್ರು, ನಾವು ನೋಡಿ ಅವನು ಮರ್ಯಾದೆ ತೆಗೆದುಬಿಟ್ಟ, ನಂದಂತೂ ಸಾಕಾಗಿ ಹೋಯ್ತು ನಿಮ್ಮ ಮಗನ ಸಲುವಾಗಿ. ಪೆನ್ಸಿಲ್ ಕಳುವು ಮಾಡ್ತಾನೆ ರೀ, ಪೆನ್ ಕಳುವು ಮಾಡಿದ್ದಾನೆ ಶಾಲೆಯಲ್ಲಿ. ಹೌದಾ? ಅಪ್ಪ ಒಂದು 4 ಪೆಟ್ಟು ಹಾಕಿದ. ಮರ್ಯಾದೆ ತೆಗೆದುಬಿಟ್ಟು, ದೊಡ್ಡ ಮನೆತನ ಮರ್ಯಾದೆ ತೆಗೆದುಬಿಟ್ಟೆ ನೀನು, ಪೆನ್ನು ಪೆನ್ಸಿಲ್ ಕಳುವು ಮಾಡ್ತೀಯಂತೆ. ನೀನು ಪೆನ್ನು ಪೆನ್ಸಿಲ್ ಬೇಕು ನನಗೆ ಹೇಳಬಾರ್ದು, ನಾನು ತಂದು ಕೊಡ್ತಿದ್ದಿಲ್ಲ ಆಫೀಸಿಂದ ಅಂದಂತೆ. ಕಡೆ ಮಾತು ಭಾಳ ಮುಖ್ಯ. ಆಫೀಸಿಂದ ತಂದು ಕೊಡ್ತಿದ್ದೆ ಅಂತ, ಕೊಂಡ್ಕೊಂಬರ್ತೀನಿ ಅಂದಿಲ್ಲ ಅವನು. ಈಗ ಗೊತ್ತಾಯ್ತಲ್ಲ ಇವನಾಗ ಕಳ್ತನ ಮಾಡ್ತಿದ್ದ ಅಂತ. ಅಪ್ಪ ಅಲ್ಲಿ ಮಾಡೋದು, ಮಗ ಇಲ್ಲಿ ಮಾಡೋದು. ಅದಕ್ಕೆ ಒಂದು ಮಾತು, ಮಾದರಿ ಆಗೋದಾದರೆ ನಾ ಎಂಥ ಮಾದರಿ ಆಗ್ತೀನಿ ಅಂತ. ಸರಿಯಾಗಿ ಮಾದರಿ ಆದರೆ ಚೆನ್ನಾಗಿರ್ತದೆ. ಮತ್ತೆ ನಮ್ಮ ಅಜ್ಜ ಹೇಳ್ತಿದ್ರು ನನಗೆ, ಹಿಂದೆ ಕಾಶಿಯಲ್ಲಿ
ರಾಜರ ಕಾಲ ತಾನೇ ಅವಾಗೆಲ್ಲ. ರಾಜರಿದ್ರು, ರಾಜ ಸತ್ತೋದ, ಅವನಿಗೆ ಮಕ್ಕಳಿಲ್ಲ. ಆಗೆಲ್ಲ ಪದ್ಧತಿ ಏನು ಅಂದ್ರೆ ಆನೆ ಸೊಂಡ್ಲಲ್ಲಿ ಒಂದು ಹಾರ ಕೊಟ್ಟು ಅದು ಯಾರಿಗೆ ಹಾಕುತ್ತೋ ಅವನು ರಾಜ ಮಾಡೋದು ಅಂತ. ಮಂತ್ರಿಗಳಂದ್ರು ಇದು ಯಾಕೋ ಸರಿ ಇಲ್ಲ, ಬೇರೆ ರೀತಿ ಯೋಚನೆ ಮಾಡೋಣ ಅಂತ ಹೇಳಿ ಎರಡೂ ರಾಜ್ಯ ಸೇರಿಸ್ಬಿಡಿ, ನಾನೇ ರಾಜ ಆಗ್ತೀನಿ ಅಂದ. ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮ ಅಜ್ಜ ಕತೆ ಹೇಳೋನು. ಈ ಕತೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ, ಮಕ್ಕಳು ನೆನಪಾಗ್ತಾರೆ. ಯಾಕಂದ್ರೆ ಕಲಿಯೋ ವಯಸ್ಸಿನಲ್ಲಿ, ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಈ ರಾಜ 2 ವರ್ಷ ಸತಿಯಾಗಿ ಕಷ್ಟಪಟ್ಟನಲ್ಲ, ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ, ಮುಂದಿನ ಜೀವನ ಚೆನ್ನಾಗಿದ್ದ. ಉಳಿದ ರಾಜರಿದ್ರಲ್ಲ ಮೊದಲು 2 ವರ್ಷ ಆರಾಮಾಗಿದ್ದವರು ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳು 2 ಆಯ್ಕೆ ಇರೋದು, ವರ್ಕ್ ಹಾರ್ಡ್ ನಾವ್ ಅಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್, ಆರ್ ಬಿ ಹ್ಯಾಪಿ ನಾವ್ ಅಂಡ್ ಸಫರ್ ಎವರ್ ಆಫ್ಟರ್. ವಿದ್ಯಾರ್ಥಿ ದಶೆಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ. ಅಥವಾ ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬಾ ತೊಂದರೆಯಲ್ಲಿ ಇರ್ತದೆ. ಇದನ್ನ ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರಲ್ಲ. ಈ ವಯಸ್ಸನ್ನ ಚೆನ್ನಾಗಿ ಕಾಪಾಡ್ಕೊಂಡ್ರೆ ಮುಂದೆ ಜೀವನ ಪರ್ಯಂತ ಚೆನ್ನಾಗಿರ್ಬಹುದು ಅನ್ನೋದು ನಮ್ಮ ಅಜ್ಜ ಕಾಶಿರಾಜನ ಕಥೆಯಿಂದ ಕಲಿಸ್ಕೊಟ್ಟಿದ್ದು. ತುಂಬಾ ಜೀವನಕ್ಕೆ ಪ್ರಯೋಜನಕಾರಿಯಾದಂಥ ಕಥೆ. ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಂದು ನದಿ ಹರಿತಿರ್ತೈತಿ, ನದಿ ಹರಿಯುವಾಗ ಒಬ್ಬರು ಬಾಯಾಗ ಹಾಕೊಂಡು ಉಗುಳದವ್ರು ಅದಾರ, ಕೈಯಾಗ ತಗೊಂಡು ಅರ್ಗ್ಯ ಬಿಟ್ಟವ್ರು ಅದಾರ. ಇವ್ರ ಅರ್ಗ್ಯ ಬಿಟ್ಟಾರ, ನನಗ್ ಹೊಗಳಾರ ಅಂತ ತಿಳ್ಕೊಂಡು ನದಿ ಉಕ್ಕಿಲ್ಲ ಸೊಕ್ಕಿಲ್ಲ. ಏನ್ ಇವ್ರು ಬಾಯಾಗ ಹಾಕೊಂಡು ಉಗುಳಾರ ಅಂತ ತಿಳ್ಕೊಂಡು ಬತ್ತಿಲ್ಲ ಅತ್ತಿಲ್ಲ, ಸುಮ್ಮನೆ ಹರಿದ ಸಮುದ್ರ ಹೆಂಗ ಸೇರ್ತೈತೆಲ್ಲ ಹಂಗ ಮನುಷ್ಯ ನದಿಯಂತೆ ಬದುಕಬೇಕು. ಇದು ಅಮೃತತ್ವದ ಜೀವನ. ಜೀವನ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಸುಖ ದುಃಖ ಕಷ್ಟಗಳು ಮಾನ ಅಪಮಾನಗಳು ಬರ್ತಿರ್ತಾವ್, ಬರುದಿಲ್ಲೇನೆ ಹೇಳಿ, ಎಲ್ಲವೂ ಬರ್ತವೆ. ಇದರ ಮಧ್ಯದೊಳಗೊಂದು ಅಮೃತದ ಜೀವನವನ್ನು ಕಟ್ಟುವುದು. ಮನುಷ್ಯ ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಬ್ರು ಕ್ಲೆಮೆಂಟ್ ಅಂತಿದ್ರು, ಕ್ಲೆಮೆಂಟ್ ಯುರೋಪ್ ದೇಶದೊಳಗೆ. ಕ್ಲೆಮೆಂಟ್ ಏನ್ ಮಾಡ್ತಿದ್ದ ಅಂದ್ರ ಒಂದು ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ ಸಾಲಿ ಕಟ್ತಿದ್ದ. ಸಾಲಿ ಕಟ್ಟುವಾಗ ಯಾವನೋ ಒಬ್ಬ ವ್ಯಕ್ತಿ ಹತ್ರ ಹೋಗಿ ನಾ ಬಡವ್ರ ಮಕ್ಕಳಿಗೆ ಸಾಲಿ ಮನುಷ್ಯಾಗ ಈ ಜಮಖಂಡಿ ಹತ್ರ ಆ ಕಡೆ ಒಂದು ಚಿಕ್ಕ ಪಡಸಲಿಗೆ ಅಂತ ಒಂದು ಊರಿದೆ. ಚಿಕ್ಕ ಪಡಸಲಿಗೆ ರೈತರಿಗೆ ಗೊತ್ತಿರಬೇಕಿದು. ಅದು ಕೃಷ್ಣಾ ನದಿಯ ದಂಡೆ, ಚಿಕ್ಕ ಪಡಸಲಿಗೆ ಊರ. ಅಲ್ಲಿ ಈ ಕೃಷ್ಣಾ ನದಿ ಹರಿದು ಬರ್ತಿತ್ತು. ಅವ್ರು ನೀರು ನಿಲ್ಲಿಸ್ಕೊಂಡು ಬೆಳಿಗೆಲ್ಲ ನೀರು ಬೇಕಾಗ್ತಿತ್ತಲ್ಲ, ಒಂದು ಉಸುಕಿನ ಚೀಲ ಕಟ್ತಿದ್ರು, ನೀರು ನಿಂದ್ರಿಸ್ಕೊಂತಿದ್ರು. ಮತ್ತೆ ಪ್ರವಾಹ ಬಂದ್ರೆ ಉಸುಕಿನ ಚೀಲ ಹರಿದು ಹೋಗ್ತಿತ್ತು. ವರ್ಷ ಇದಕ್ಕೆ ದುಡ್ಡು ಹಾಕೋದು ಎಲ್ಲ ರೈತರು ಮಾಡಿ ಮಾಡಿ ಸಾಕಾಗಿಬಿಡ್ತು. ಸುಮಾರು ಒಂದು 20-21 ಹಳ್ಳಿ, 1400-1500 ಕುಟುಂಬಗಳ ರೈತರು. ಒಂದ್ ದಿವ್ಸ ಸುಮ್ಮನೆ ರೈತರೆಲ್ಲ ಕೂಡಿ ಮೀಟಿಂಗ್ ಮಾಡಿ ನಾವ್ಯಾಕೆ ಡ್ಯಾಮ್ ಕಟ್ಟಬಾರ್ದು ಅಂತ. ಸರ್ಕಾರ ಎಲ್ಲ ನಾ ಹೇಳೋದು, ರೈತರು. ನಿಮಗೆ ಆಶ್ಚರ್ಯ ಅನ್ನಿಸಬಹುದು, ಯಾವ ಸರ್ಕಾರದ ಸಹಾಯ ಇಲ್ಲದೆ 21-25 ಹಳ್ಳಿಯ ರೈತರು ಕೂಡಿ ಮನಿ ಪಂಪ್ ಸೆಟ್ಟಿಗೆ ಪಟ್ಟಿ ಹಾಕಿ ಒಂದು ಬ್ಯಾರೇಜ್ ಕಟ್ಟಿದ್ರು. 1/2 ಕಿಲೋಮೀಟರ್ ಕಟ್ಟಿ 1 ವರ್ಷದೊಳಗ ಮುಡುಗಿಸಿದ್ರು. ಭಾರತದ ಇತಿಹಾಸದಲ್ಲಿ ಬಹುಶಃ ರೈತರೇ ಕಟ್ಟಿದ ಮೊದಲ ಡ್ಯಾಮ್ ಅಂದ್ರೆ ಕರ್ನಾಟಕದ ಚಿಕ್ಕಪಡಸಲಿ. ನಮ್ಮ ಮನೆ ಮುಂದೆ ಒಂದು ಸಣ್ಣದೊಂದು ಗಟಾರ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ಮುನ್ಸಿಪಾಲಿಟಿ ಅವರು ಮಾಡ್ಬೇಕು. ನಾವು ಒಂದು ಕಸ ಬಿದ್ದರೆ ತೆಗೆಯೋದಿಲ್ಲ. ಅಂದ್ರೆ ಪ್ರಯತ್ನದಿಂದ ಮನುಷ್ಯ ಎಷ್ಟು ದೊಡ್ಡವನಾಗ್ತಾನೆ. ಪ್ರಯತ್ನ ಪ್ರವೃತ್ತಿ ಬೇಕು ಮನುಷ್ಯನಿಗೆ. ರೈತರ ಮಕ್ಕಳು ನೋಡ್ತೀನಿ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು. ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ನಮಗ್ಲಾಸಾದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದಲೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ. ಸಾಲದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ.
ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾ ಹಮಾರಾ ಹಮಾರಾ ಸಾರೇ ಜಹಾಂ ಸೆ. ಹೋಗಿ ಕೇಳೋಣ. ಅಣ್ಣ ಏನಾಯ್ತು? ಯಾಕೆ ಸುಳ್ಳು ಹೇಳಿದೆ? ಮುಂದೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳಿ. ಫ್ರೀ ಹೆಲ್ಮೆಟ್ ಯಾಕೆ ಕೊಟ್ಟೆ ಹೇಳು? ಅಣ್ಣ ನಾನು ನಿನ್ಗೆ ನಿಜವಾಗ್ಲೂ ಸುಳ್ಳು ಹೇಳಿದೆ. ಹೌದಾ? ಯಾಕೆ ಸುಳ್ಳು ಹೇಳಿದೆ ನಂಗೆ? ಡಾಕ್ಟರ್ ಹೇಳಿದ್ರು ಹೆಲ್ಮೆಟ್ ಇದ್ರೆ ನಮ್ಮ ಅಣ್ಣ ಬದುಕ್ತಿದ್ನಂತೆ. ಆದ್ರೆ ನಮ್ಮ ಅಣ್ಣ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ, ಅದಕ್ಕೆ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ಸತ್ತೋದ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಪ್ಲೀಸ್ ಹೆಲ್ಮೆಟ್ ಹಾಕೊಂಡು ಹೋಗಿ. ನಿಮ್ಗೋಸ್ಕರ ನಿಮ್ಮ ತಂದೆ ತಾಯಿ ಕಾಯ್ತಿರ್ತಾರೆ ಮನೆಯಲ್ಲಿ. ಸರ್ ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ಏನಕ್ಕೆ ಹಿಡಿತಿದ್ದೀರಾ? ನನ್ನ ನೋಡ್ಬಿಟ್ಟು ಹೆಲ್ಮೆಟ್ ಹಾಕೋತಾ ಇದ್ದೀರಲ್ಲ, ಯಾವಾಗ್ಲೂ ಹೆಲ್ಮೆಟ್ ಹಾಕೋಬೇಕು ತಾನೆ? ಈಗ ಹಾಕೊಂಡಿದ್ದೀನಲ್ಲ ಸರ್. ಸರಿ ಹೋಗಿ. ಹೆಲ್ಮೆಟ್ ತೆಗಿ. ಇರ್ಲಿ, ಹಾಕೊಳ್ರಿ ಹೆಲ್ಮೆಟ್. ಮುಂದೆ ಯಾರು ಪೊಲೀಸ್ ಇಲ್ಲ ಕಣೆ, ತೆಗಿ. ಲಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ. ನಾನತ್ವವನು ಬಿಡಿಸನ್ನ, ಭಸ್ಮವ ನಮಗೆ ನೀಡನ್ನ, ಮಹಿಮಾ ಪುರುಷನು ನೀನನ್ನ, ವಚನದ ಅಮೃತ ಉಣಿಸನ್ನ. ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ದಾಸೋಹ ಮೂರ್ತಿಯೇ ಬಸವಣ್ಣ, ಧರ್ಮದ ದಾರಿಗೆ ನಡೆಸನ್ನ. ಶರಣರ ಬಳಗಕ್ಕೆ ಹಿರಿಯನ್ನ, ಶರಣು ಶರಣು ಶ್ರೀ ಬಸವಣ್ಣ. ಜಯ ಗುರುದೇವ ಬಸವಣ್ಣ. ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ. ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ರುಚಿಸಲಿ, ಆರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುವುದು ವಾಯು ಬಿಡುವುದೇ ಇಲ್ಲ, ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕುಲ 3 ವರ್ಷ ನೇಗಿಲ ಕುಲ ನೆಲಕ್ಕೆ ಹೋಗದಿದ್ರೆ 3 ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಕರುಣೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು, ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವನು ಗೌರವಗಾಶಿಸದೆ, ನೇಗಿಲ ಕುಲದೊಳಗಡಗಿದೆ ಕರ್ಮ,
ಮೇಲೆಯ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ